ಸ್ನೇಹಿತರೆ ನಮಸ್ಕಾರ. ನ್ಯೂ ಇಯರ್ 2026 ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಮೂಲಕ ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ಕಳೆದ ಒಂದು 15 ದಿನಗಳಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ಕರೆಕ್ಷನ್ಸ್ ಆಗ್ತಿದೆ. ನಿಫ್ಟಿ ಬಂದ್ಬಿಟ್ಟು 26,500 ಇಂದ 25,000ವರೆಗೂ ಕರೆಕ್ಷನ್ ಆಗಿದೆ. ಸೆನ್ಸೆಕ್ಸ್ 86,000 ಇಂದ 81,000ವರೆಗೂ ಕರೆಕ್ಷನ್ ಆಗಿದೆ. ಇವನ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಇದಕ್ಕಿಂತಲೂ ಕೂಡ ಹೆಚ್ಚು ಕರೆಕ್ಷನ್ಸ್ ಆಗಿದ್ದಾವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟ್ ಇಷ್ಟು ವಾಲಟಲ್ ಇರೋದಕ್ಕೆ, ಇಷ್ಟು ಕರೆಕ್ಷನ್ಸ್ ಆಗೋದಕ್ಕೆ ಯಾವೆಲ್ಲ ಕಾರಣಗಳು, ಆಸ್ ಅ ಇನ್ವೆಸ್ಟರ್ಸ್ ನಾವೇನು ಮಾಡಬೇಕು ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಜಿಯೋಪೊಲಿಟಿಕಲ್ ಟೆನ್ಷನ್. ಸ್ನೇಹಿತರೆ, ನಾವು ಇಡೀ ವಿಶ್ವವನ್ನು ಒಬ್ಸರ್ವ್ ಮಾಡಿದಾಗ ಇವತ್ತು ತುಂಬ ಅನ್ಸರ್ಟನಿಟಿ ಇದೆ, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ಗಳು ಜಾಸ್ತಿ ಇದ್ದಾವೆ. ಕಳೆದ ಒಂದು 2-3 ವರ್ಷದಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಕಂಟಿನ್ಯೂ ಆಗಿ ವಾರ್ ನಡೀತಾ ಇದೆ. ಅದ್ರ ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ನಡೀತಾ ಇದೆ. ಇವೆಲ್ಲ ಫ್ಯಾಕ್ಟರ್ಸ್ಗಳು ಇಡೀ ವಿಶ್ವಾದ್ಯಂತ ಒಂಥರ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಿದ್ದಾವೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಕಳೆದ 1 ವರ್ಷಗಳಿಂದ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ಇಡೀ ವಿಶ್ವಾದ್ಯಂತ ಅನ್ಸರ್ಟನಿಟಿ ಇನ್ನಷ್ಟು ಹೆಚ್ಚಾಗಿದೆ. ಯಾಕೆ ಅಂತಂದರೆ, ಒಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನೋ ಒಂದು ಅಸ್ತ್ರವನ್ನು ಬಳಸಿ ಇಡೀ ವಿಶ್ವವನ್ನೇ ಕಂಟ್ರೋಲ್ ನಾನೇ ಮಾಡ್ತೀನಿ, ಇಡೀ ವಿಶ್ವಕ್ಕೆ ನಾನೇ ಕಿಂಗ್ ಅಂತೇಳಿ ಹೋಗ್ತಾ ಇರೋದು ಒಂದು ದೊಡ್ಡ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ಕಳೆದ ಒಂದು 15 ದಿನಗಳಲ್ಲಿ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿ ವೆನಿಜುವೆಲಾವನ್ನು ಕಂಪ್ಲೀಟಾಗಿ ಅಕ್ವೈರ್ ಮಾಡಿಕೊಂಡ್ರು. ವೆನಿಜುವೆಲಾ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು, ಯಾಕೆ ಅಕ್ವೈರ್ ಮಾಡಿದ್ರು ಅಂತಂದರೆ, ವೆನಿಜುವೆಲಾದಲ್ಲಿ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಸಿಗುತ್ತೆ, ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂಥ ರಿಸೋರ್ಸಸ್ಗಳು ಸಿಗುತ್ತೆ. ಅದಕ್ಕೋಸ್ಕರ ಅಮೆರಿಕ ಇದನ್ನು ಅಟ್ಯಾಕ್ ಮಾಡಿ ಅಕ್ವೈರ್ ಮಾಡ್ಕೊಂತು. ಅದ್ರ ಜೊತೆಗೆ ಇತ್ತೀಚೆಗೆ ಗ್ರೀನ್ಲ್ಯಾಂಡ್ ಅನ್ನೋ ಒಂದು ಪ್ಲೇಸನ್ನು ಡೊನಾಲ್ಡ್ ಟ್ರಂಪ್ ಅವರು ಅಕ್ವೈರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಗ್ರೀನ್ಲ್ಯಾಂಡ್ ಎಲ್ಲಿದೆ ಅಂತಂದರೆ ನಾರ್ತ್ ಅಮೆರಿಕ ಮತ್ತು ಯುರೋಪ್ನ ಮಧ್ಯದಲ್ಲಿದೆ. ಒಂದು ವೇಳೆ ಅಮೆರಿಕ ಈ ಗ್ರೀನ್ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದ್ದೆ ಆದರೆ ಭದ್ರತಾ ದೃಷ್ಟಿಯಿಂದ ಯುರೋಪನ್ನು ಕೂಡ ಕಂಟ್ರೋಲ್ ಮಾಡ್ದಂಗಾಗತ್ತೆ. ಅದಕ್ಕೋಸ್ಕರ ದೇ ವಾಂಟ್ ಟು ಅಕ್ವೈರ್ ಗ್ರೀನ್ಲ್ಯಾಂಡ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಗ್ರೀನ್ಲ್ಯಾಂಡಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳು ಸಿಗ್ತವೆ. ಎಸ್ಪೆಷಲಿ ಜಿಂಕ್ ಮತ್ತು ಯುರೇನಿಯಂ ಅಂತ ಸಿಗುತ್ತೆ. ಈ ಎರಡನ್ನೂ ಕೂಡ ಮಾಡರ್ನ್ ಟೆಕ್ನಾಲಜಿಗಳಲ್ಲಿ ಯೂಸ್ ಮಾಡ್ತಾರೆ. ಸದ್ಯಕ್ಕೆ ಈ ಜಿಂಕ್ ಮತ್ತು ಯುರೇನಿಯಂ ಅನ್ನ ಅಮೆರಿಕ ಚೈನಾದಿಂದ ತರಿಸ್ಕೋತಾ ಇದೆ. ಒಂದು ವೇಳೆ ಈ ಗ್ರೀನ್ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದ್ದೆ ಆದರೆ ಈ ಚೈನಾ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅಮೆರಿಕದ ಒಂದು ಉದ್ದೇಶ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಡಾಲರ್ ಅಪ್ರಿಷಿಯೇಷನ್, ರುಪಿ ಡಿಪ್ರಿಷಿಯೇಷನ್. ಸ್ನೇಹಿತರೆ, ಡಾಲರ್ ಅಪ್ರಿಷಿಯೇಟ್ ಆಗೋದಕ್ಕೂ ರುಪಿ ಡಿಪ್ರಿಷಿಯೇಟ್ ಆಗೋದಕ್ಕೂ ಭಾರತ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗೋದಕ್ಕೂ ಏನು ಸಂಬಂಧ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಸ್ನೇಹಿತರೆ, ಲಾಸ್ಟ್ 1-2 ವರ್ಷದಿಂದ ಅಮೆರಿಕದಲ್ಲಿ ಒಂಥರ ಸ್ಲೋ ಡೌನ್ ನಡೀತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಇದೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿರುವಂಥ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ ಇಂಟ್ರೆಸ್ಟ್ ರೇಟ್ಗಳನ್ನು ಜಾಸ್ತಿ ಮಾಡುತ್ತೆ. ಯಾವಾಗ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗುತ್ತೆ, ಬಾಂಡ್ ಮಾರ್ಕೆಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತವೆ. ಅದಕ್ಕೋಸ್ಕರ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಸೇಫರ್ ಅಸೆಟ್ ಕ್ಲಾಸ್ಗಳಾದಂಥ ಅಲ್ಲಿರುವಂಥ ಬಾಂಡ್ಗಳಿಗೆ ಹೆಚ್ಚು ರಿಟರ್ನ್ಸ್ ಬರ್ತಿರೋದ್ರಿಂದ ಇಂಡಿಯನ್ ಮಾರ್ಕೆಟ್ಗಳಿಂದ ದುಡ್ಡನ್ನು ವಿಡ್ರಾಲ್ ಮಾಡಿ ಅಮೆರಿಕದ ಬಾಂಡ್ ಮಾರ್ಕೆಟ್ನಲ್ಲೇ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಸ್ನೇಹಿತರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಯಾಕೆ ಅಂತಂದರೆ ಇವರು ನಮ್ಮ ಮಾರ್ಕೆಟ್ನಲ್ಲಿ ಹ್ಯೂಜ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾವಾಗ ಇವರು ಬೈ ಮಾಡ್ತಾರೆ ಆವಾಗ ನಮ್ಮ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಯಾವಾಗ ಇವರು ಸೆಲ್ ಮಾಡ್ತಾರೆ ನಮ್ಮ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಳೆದ ಒಂದು 15 ದಿನಗಳಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ನಮ್ಮ ಮಾರ್ಕೆಟ್ನಿಂದ 36,500 crores ಅಷ್ಟು ಅಮೌಂಟನ್ನು ವಿಡ್ರಾಲ್ ಮಾಡಿದ್ದಾರೆ. ಈ ಪಾಯಿಂಟಿಂದಾಗಿನೂ ಕೂಡ ಸದ್ಯಕ್ಕೆ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಜೆಟ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಫೆಬ್ರವರಿ 1ರಂದು ತನ್ನ ವಾರ್ಷಿಕ ಬಜೆಟನ್ನು ಮಂಡಿಸಲಿದೆ. ಈ ಬಜೆಟ್ ಅನ್ನೋದು ಒಂದು ದೇಶದ ಆರ್ಥಿಕತೆಯಲ್ಲಿ ಮೇಜರ್ ಇವೆಂಟ್. ಯಾಕೆ ಅಂತಂದರೆ ಸರ್ಕಾರ ಅನೇಕ ಹೊಸ ಪಾಲಿಸಿಗಳನ್ನು ಮಾಡುತ್ತೆ, ಟ್ಯಾಕ್ಸೇಷನ್ಗಳಲ್ಲಿ ಚೇಂಜಸ್ಸನ್ನು ಮಾಡುತ್ತೆ, ಹೊಸ ರೂಲ್ಸ್ಗಳನ್ನು ತರುತ್ತೆ. ಅದಕ್ಕೋಸ್ಕರ ಸುಮಾರು ಜನ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಬಜೆಟ್ ಮುಗಿದಾದ್ಮೇಲೆ ಯಾವ ರೀತಿ ಪಾಲಿಸಿಗಳನ್ನು ಮಾಡ್ತಾರೆ, ಯಾವ ಸೆಕ್ಟರ್ ಮೇಲೆ ಫೋಕಸನ್ನು ಕೊಡ್ತಾರೆ, ಅಕಾರ್ಡಿಂಗ್ ಟು ದ್ಯಾಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೇಳಿ ಸದ್ಯಕ್ಕೆ ಅಮೌಂಟನ್ನು ವಿಡ್ರಾಲ್ ಮಾಡ್ತಿರ್ತಾರೆ. ಇದು ಕೂಡ ಸದ್ಯಕ್ಕೆ ಮಾರ್ಕೆಟ್ ಕರೆಕ್ಷನ್ ಆಗೋದಕ್ಕೆ ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್. ಸುಮಾರು ಜನರಿಗೆ ವ್ಯಾಲ್ಯೂಯೇಷನ್ ಅಂದರೆ ಏನಂತ ಗೊತ್ತಿಲ್ಲ. ಸ್ನೇಹಿತರೆ, ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೋಬೇಕಂತಂದಾಗ ನಾವೇನು ಮಾಡ್ತೀವಿ, ಆ ವಸ್ತು ಎಕ್ಸ್ಪೆನ್ಸಿವ್ ಇದೆಯೋ, ರೀಸನೇಬಲ್ ಇದೆಯೋ, ಡಿಸ್ಕೌಂಟ್ ಇದೆಯೋ ಅಂತ ಚೆಕ್ ಮಾಡ್ತೀವಿ. ಒಂದು ವೇಳೆ ರೀಸನೇಬಲ್ ಮತ್ತು ಡಿಸ್ಕೌಂಟಲ್ಲಿದ್ದರೆ ನಾವು ವಸ್ತುವನ್ನು ಬೈ ಮಾಡ್ತೀವಿ. ಇಲ್ಲ ಎಕ್ಸ್ಪೆನ್ಸಿವ್ ಲೆವೆಲಲ್ಲಿ ಇತ್ತಂತಂದರೆ ಸ್ವಲ್ಪ ದಿನ ವೇಟ್ ಮಾಡೋಣ ಅಂಥೇಳಿ
ಹೋಲ್ಡ್ ಮಾಡ್ತೀವಿ. ಅದೇ ರೀತಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಕೊರೋನಾ ಸಂದರ್ಭದಲ್ಲಿ ಒಂದು 2-3 ವರ್ಷ ನಮ್ಮ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲ್ಗಡೆ ಹೋಗಿತ್ತು. ಸೊ ಮೇಲ್ಗಡೆ ಹೋದಂಥ ಸ್ಟಾಕ್ ಮಾರ್ಕೆಟ್ ಒಂದು ಸ್ವಲ್ಪ ಆದರೂ ಕರೆಕ್ಷನ್ಸ್ ಆಗಲೇಬೇಕು. ಆ ಕರೆಕ್ಷನ್ಸ್ ಇವಾಗ ಆಗ್ತಿದೆ. ವ್ಯಾಲ್ಯೂಯೇಷನ್ಸ್ ಎಕ್ಸ್ಪೆನ್ಸಿವ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಕರೆಕ್ಷನ್ ಆಗಿ ಮಾರ್ಕೆಟು ರೀಸನೇಬಲ್ ಅಥವಾ ಡಿಸ್ಕೌಂಟ್ ಲೆವೆಲಿಗೆ ಬರಾಕತ್ತು ಅಂತಂದರೆ ಅಗೇನ್ ಮಾರ್ಕೆಟ್ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಕಾರಣಗಳಿಂದಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.